Good morning, one and all, guys. This is a marketing class for the BCom second semester. As you all know that we were discussing about the marketing mix in that product, price, place, and the promotion. Product हो गया, price भी हो गया, अभी place भी last class हो गया, ठीक है? तो place में कैसा है? We will consider the place where we can able to do the sales and where we can able to do the marketing of our product. Okay, that it may be the stores or maybe outlets or maybe shop, whatever you can call. Then the mail order. Okay, through the mails we are doing the sales. Okay, we are reaching the customers. Okay, then telesales or the telecalling. Okay, we can able to do the sales. You know that stores, we all know that is a outlet or the shop, what we can call, where we can able to do the transaction or maybe we can able to do the purchasing. Okay, ಸ್ಟೋರ್ಸ್ ಒಳಗೆ ನಾವು ಹೋಗಿ ಪರ್ಚೇಸ್ ಮಾಡ್ತೀವಿ, ದುಡ್ಡು ಕೊಡ್ತೀವಿ, ಇದೆಲ್ಲ ಆಗ್ತದ. ಈಗ ಮೇಲ್ ಆರ್ಡರ್ಸ್ ಅಂತಂದ್ರೆ ನೋಡ್ರಿ ನೀವು, ಈಗ ಫಾರ್ ಎಕ್ಸಾಂಪಲ್ ಎನಿಥಿಂಗ್ for the business purpose. Okay, for the business purpose, anything we are doing, okay, we used to do the transaction through the mail itself. ಎನಿ ಆರ್ಡರ್ಸ್ ಮಾಡಬೇಕಾಗಿತ್ತು, ಆಮೇಲೆ ಏನಾದರೂ ನಾವು ಪರ್ಚೇಸ್ ಮಾಡಬೇಕಾಗಿತ್ತು, ಏನಾದರೂ ಪೇಮೆಂಟ್ ಮಾಡಬೇಕಾಗಿತ್ತು, ಎಲ್ಲಾನು ಕೂಡ ಏನು ಮಾಡ್ತೀವಿ ನಾವು ಮೇಲ್ ಮುಖಾಂತರ ನಾವು ಪರ್ಚೇಸ್ ಮಾಡ್ತೀವಿ. ಈಗ ನಮ್ದು ಒಂದು ದೊಡ್ಡ ಅಂಗಡಿ ಇದಾರಪ್ಪ, ಓಕೆ, ದೊಡ್ಡ ಒಂದು ಫ್ಯಾಕ್ಟ್ರಿ ಅದ. ಆ ಫ್ಯಾಕ್ಟ್ರಿಗೆ ನಾವು ಏನಾದರೂ ಪರ್ಚೇಸ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ನಾವು ಅಲ್ಲಿ ಹೋಗಿ ವಿಚಾರಿಸಂಗಿಲ್ಲ. ನಾವೇನು ಮಾಡ್ತೀವಿ, ಕುಂತಲ್ಲೇ ನಾವೇನು ಮಾಡ್ತೀವಿ, ವಿ ಆರ್ ಡೂಯಿಂಗ್ ದ ಟ್ರಾನ್ಸಾಕ್ಷನ್. ಯಾಕಂದ್ರೆ ಬಲ್ಕ್ ಆರ್ಡರ್ ಇರ್ತದೆ, ಅವ್ರಾಗೆ ಬಂದು ನಮ್ಮಲ್ಲಿ ಭೇಟಿಯಾಗಿ whatever the requirement is there, they will take it out and they will quote whatever the price, quality, quantity, everything they will quote in the mail itself. ಸೊ ಮೇಲ್ ಮುಖಾಂತರ ನಾವು ಒಂದು ವ್ಯವಹಾರನ ಮಾಡ್ತೀವಿ. ಅದೇ ರೀತಿಯಾಗಿ ಟೆಲಿಸೇಲ್ಸ್ ಅಂತ ಹೇಳ್ತೀವಿ. ಟೆಲಿಸೇಲ್ಸ್ ಅನ್ನು ನಿಮಗೆ ಗೊತ್ತಿದೆ. ಓಕೆ, ನಾರ್ಮಲಿ ಈಗ ಟಿವಿ ಒಳಗೆ ಬರುತ್ತೆ ನೋಡ್ರಿ, ಆ ಟೆಲಿಕಾಲಿಂಗ್ ಅಂತ ಹೇಳಿ ಬರ್ತದ. ಓಕೆ, ಟೆಲಿಸೇಲ್ಸ್ ಅಂತ ಹೇಳಿ ಬರ್ತದ, ಅದೊಂದು ಚಾನಲ್ಲೇ ಅದ ರೀ, ಸಪ್ರೇಟ್ ಚಾನಲ್ ಅದ. ಸೊ ಅಲ್ಲಿ ಇವತ್ತೇ ಆಫರ್ ಅದ ಅಂತ ಹೇಳ್ತಾರೆ. Today is offer, okay, tomorrow there is a very few stocks is there, so please hurry up ಅಂತೇಳಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ತಾರೆ ನೋಡ್ರಿ. ಸೊ ಅಲ್ಲಿ ನಂಬರ್ ಕೊಟ್ಟಿರ್ತಾರೆ. ಇಫ್ ಯು ವಾಂಟ್ ಟು ಆರ್ಡರ್, ಇಫ್ ಯು ವಾಂಟ್ ಟು ಬುಕ್ ದ ಮಟೀರಿಯಲ್, ಪ್ಲೀಸ್ ಕ್ಲಿಕ್ ಆನ್ ದ ಬಿಲೋ ಲಿಂಕ್ ಆರ್ ಮೇ ಬಿ ಪ್ಲೀಸ್ ಕಾಲ್ ಆನ್ ದ ಬಿಲೋ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳಿ ಈ ತರ ಮಾಡ್ತಿರ್ತಾರೆ. ಸೊ ಅದಕ್ಕೆ ನಾವು ಹೇಳ್ತೀವಿ ಟೆಲಿಸೇಲ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಲಾಸ್ಟ್ ಬಂದ್ಬಿಟ್ಟು ಇಂಟರ್ನೆಟ್ ಅಂತ ಹೇಳ್ತೀವಿ. ಇಂಟರ್ನೆಟ್ ಇಸ್ ನಥಿಂಗ್ ಬಟ್ ದ ವಾಟ್ ಯು ಕ್ಯಾನ್ ಸೇ ಇ ಕಾಮರ್ಸ್ ಅಂತ ಹೇಳ್ತೀವಿ ನಾವು, ಇ ಸೇಲ್ಸ್ ಅಂತ ಹೇಳ್ತೀವಿ. ಸೊ ಇದು ಒಂದು ಪ್ಲೇಸ್ ಅದ ವೇರ್ ವಿ ಕ್ಯಾನ್ ಏಬಲ್ ಟು ಡೂ ದ ಟ್ರಾನ್ಸಾಕ್ಷನ್, ವೇರ್ ವಿ ಕ್ಯಾನ್ ಏಬಲ್ ಟು ಪರ್ಚೇಸ್ ಆರ್ ಮೇ ಬಿ ವೇರ್ ವಿ ಕ್ಯಾನ್ ಏಬಲ್ ಟು ಡೂ ದ ಪೇಮೆಂಟ್ಸ್. ಓಕೆ, ಇಂಟರ್ನೆಟ್ ಅಲ್ಲಿ ಕೂಡ ನೀವು ನೋಡ್ತೀರಿ, ಅದು ಅಂತೂ ನಿಮ್ಗೆ ಗೊತ್ತೇ ಇದೆ, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಓಕೆ, ಎಲ್ಲರೂ ಅಮೆಝಾನ್ ಆಗಲಿ ಆರ್ ಮೇ ಬಿ ಫ್ಲಿಪ್ಕಾರ್ಟ್ ಆಗಲಿ, Myntra.com ಅಲ್ಲಿ ಇಂಥವು ರಗಡ್ ಏನದ ಇಂಟರ್ನೆಟ್ ಸೋರ್ಸಸ್ ಅದಾವು. ಸೊ ವೇರ್ ವಿ ಕ್ಯಾನ್ ಏಬಲ್ ಟು ಡೂ ದ ಟ್ರಾನ್ಸಾಕ್ಷನ್ ಆಫ್ ದ ಪರ್ಚೇಸ್ ಅಂಡ್ ದ ಸೇಲ್ಸ್. ರೈಟ್. ಸೊ ದಿಸ್ ಇಸ್ ಹೌ ದ ಪ್ಲೇಸ್ ಈಸ್ ದೇರ್ ವೇರ್ ವಿ ಕ್ಯಾನ್ ಡೂ ದ ಟ್ರಾನ್ಸಾಕ್ಷನ್. ನೋಡ್ರಿ, ಫಸ್ಟ್ ಪ್ರಾಡಕ್ಟ್ ಅಂತ ಹೇಳಿದ್ವಿ. ಪ್ರಾಡಕ್ಟ್ ಅಲ್ಲಿ ನಾವು ಹೇಳ್ತೀವಿ ಅದಕ್ಕೆ ಲೇಬಲಿಂಗ್ ಇರಬೇಕು, ಬ್ರ್ಯಾಂಡಿಂಗ್ ಇರಬೇಕು, ಕ್ವಾಲಿಟಿ ಇರಬೇಕು, ಕ್ವಾಂಟಿಟಿ ಇರಬೇಕು, ಎಲ್ಲಾನು ಮಾತಾಡಿದ್ವಿ. ಅದೇ ರೀತಿಯಾಗಿ ಪ್ರೈಸ್ ಬಗ್ಗೆ ಮಾತಾಡಿದ್ವಿ. ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಅದು ನಿಗದಿತವಾದ ಪ್ರೈಸ್ ಅದ ಇಲ್ಲೋ, ಆಮೇಲೆ ಗ್ರಾಹಕರಿಗೆ ಮುಟ್ಟುವಂತ ಪ್ರೈಸ್ ಅದ ಇಲ್ಲೋ, ಗ್ರಾಹಕರು ಕೊಂಡುಕೊಳ್ಳುವಂತ ಸಾಧ್ಯತೆ ಅದ ಇಲ್ಲೋ, ಅಂದ್ರೆ ನಾವೇನ್ ಹೇಳ್ತೀವಿ ಅಫೋರ್ಡೆಬಲ್. ಓಕೆ, ವೆದರ್ ಕಸ್ಟಮರ್ಸ್ ಕ್ಯಾನ್ ಅಫೋರ್ಡ್ ಫಾರ್ ಅವರ್ ಪ್ರೈಸ್. ಓಕೆ, ಅದನ್ನ ನೋಡ್ತೀವಿ. ದೆನ್ ಅದರೊಳಗಡೆ ನಾವು ಮಾತಾಡಿದ್ವಿ ಏನಂತೇಳಿ, ಸ್ಟ್ರಾಟಜೀಸ್ ಅಂತೇಳಿ ಮಾತಾಡಿದ್ವಿ, ಪ್ರೈಸಿಂಗ್ ಸ್ಟ್ರಾಟಜೀಸ್ ಅಂತೇಳಿ. ವೆದರ್ ಇಟ್ಸ್ ಅ ಸ್ಕಿಮ್ಮಿಂಗ್ ಸ್ಟ್ರಾಟಜಿ ಆರ್ ಮೇ ಬಿ penetration strategy or maybe bundling strategy or maybe discounting or psychological, various types ಬರ್ತಾವೆ. ನಾ ಸ್ವಲ್ಪ ಹೇಳಿ ನಿಮಗೆ, ಅದ್ರೊಳಗೆ ಜಾಸ್ತಿ ಬರ್ತಾವ್ರಿ ಆಕ್ಚುಲಿ. Okay, so pricing depends on customers reachable and customers affordable. We can fix the price, and apart from that we used to analyze whether what is my cost of the production. ಈ ನಮ್ಮ ಒಂದು ವೆಚ್ಚ ಎಷ್ಟಾಗಿದೆ, ಖರ್ಚು ಎಷ್ಟಾಗಿದೆ, ಅದರ ಮೇಲೆ ನಾವು ಎಷ್ಟು ಪರ್ಸೆಂಟ್ ನಾವು ಆದಾಯನ ಗಳಿಸ್ಬೇಕು ಅನ್ನೋದು, ಅದು ಒಂದು ಏನು ಒಂದು ಫಿಕ್ಸ್ ಮಾಡಿಕೊಂಡು ಅದರ ಮೇಲೆ ನಾವು MRP ಅಂತ ಹಾಕ್ತೀವಿ. ದಟ್ಸ್ ಅ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್. ಆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಹಾಕ್ಬೇಕಾದ್ರೆ
ನಾವು ಈ ಒಂದು ವಸ್ತು ಉತ್ಪಾದನೆ ಹಿಡ್ಕೊಂಡು ಈ ಗ್ರಾಹಕರ ಮುಟ್ಟುವರೆಗೂ ಇನ್ ಬಿಟ್ವೀನ್ ಎಷ್ಟು ಚಾನೆಲ್ಸ್ ಅದ ಅದನ್ನ ನೋಡ್ಕೊಂಡು ಅದ್ರ ಮೇಲೆ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತೀವಿ. ನಾ ಹೇಳಿದೆ ನಿಮಗ, ಈಗ ಒಂದು ಕಾಸ್ಟ್ಲಿ ಪ್ರಾಡಕ್ಟ್ ಇತ್ತಪ್ಪ ಅಂತ ಅಲ್ಲಿ ಏನ್ ಮಾಡ್ತೀವಿ ನಾವು, ಏನು ಕಾಸ್ಟ್ ಅದಲ್ಲ ಅದ್ರ ಮೇಲೆ ಒಂದು, ಫಾರ್ ಎಕ್ಸಾಂಪಲ್ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಒಂದು 8 ಲಕ್ಷ ರೂಪಾಯಿ ನಮ್ಗೆ ಖರ್ಚದ ಅಂತಿಕೋರಿ, ಅದಕ್ಕೆ ನಾವು ಒಂದು 20% ನಾವು ಮಾರ್ಜಿನ್ ಬೇಡ 40% ಮಾರ್ಜಿನ್ ಮಾಡ್ಕೊಂಡ್ರು ಎಷ್ಟ್ ಆಗ್ತದ್ರಿ? 8 ಲ್ಯಾಕ್ ಅಂದ್ರೆ ಎಷ್ಟ್ ಆಗ್ತದ್ರಿ ಹೇಳಿ ನೋಡೋಣ. 3.5 ಲಕ್ಷ ರೂಪಾಯಿ ಅದಕ್ಕ ಮಾರ್ಜಿನ್ ಆಗ್ತದ್ರಿ. ಸೊ ಅದನ್ನೇನ್ ಮಾಡ್ತಾರ, ಆ ಮಾರ್ಜಿನ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ 8 ಲಕ್ಷ ಪ್ಲಸ್ 3.5 ಲಕ್ಷ ಅಂತಂದ್ರೆ 11.5 ಲಕ್ಷ ರೂಪಾಯಿ ಆಗ್ತದೆ ಅಪ್ರಾಕ್ಸಿಮೇಟ್ಲಿ ಹೇಳಿಕತ್ತೀನಿ ನಾನು ನಿಮಗೆ. ಸೊ ಈ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಅಷ್ಟಾಗ್ತದಲ್ಲ. ಸೊ ಅದನ್ನ ಏನ್ ಮಾಡ್ತಾರ ಈಗ, ಯಾಕಂದ್ರೆ ಅದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಈಗ ವಿನಾಯಕ್ ಈಗ ಒಂದು ಕಾರ್ ಶೋರೂಮ್ ಅದ ಅಂತ ತಿಳ್ಕೊರಿ. ಕಾರ್ ಶೋರೂಮ್ ಅಂದ್ರೆ ನಾವೇನ್ ಹೇಳ್ತೀವಿ, ಡಿಸ್ಟ್ರಿಬ್ಯೂಟರ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅವನು ಇನ್ವೆಸ್ಟ್ಮೆಂಟ್ ಮಾಡಿ, ಯಾಕಂದ್ರೆ ನೋಡ್ರಿ ನಾನು ಮ್ಯಾನುಫ್ಯಾಕ್ಚರ್ ಅದೀನಿ, ನನಗೆ ಅವ ಆರ್ಡರ್ ಹಾಕ್ಬೇಕಾದ್ರೆ ನನ್ನ ಕಡೆ ಕಂಪ್ಲೀಟ್ ಪೇಮೆಂಟ್ ಬಂದಾಗ ಮಾತ್ರ ನಾನು ಆರ್ಡರ್ ಹಾಕ್ತೀನಿ, ಹಂಗೆ ಹಾಕುದಿಲ್ಲ. ಇಲ್ಲಿ ಉದ್ರಿ ಅನ್ನೋದು ಇರೋದಿಲ್ಲ ಫ್ರಮ್ ದ ಮ್ಯಾನುಫ್ಯಾಕ್ಚರ್ ಅಲ್ಲಿ ಕ್ರೆಡಿಟ್ ಫೆಸಿಲಿಟಿ ಇರೋದಿಲ್ಲ. ಓಕೆ, ಅಂಡ್ ದಟ್ ಹೆಂಗ್ ಇರ್ತದೆ ಅಂತಂದ್ರೆ ಅಗೇನ್ಸ್ಟ್ ಚೆಕ್ ಇರ್ತದೆ. ಅಗೇನ್ಸ್ಟ್ ಚೆಕ್ ಅಂದ್ರೆ ನೀನ್ ನನಗೆ 1 ಕೋಟಿ ರೂಪಾಯಿ ನನಗೆ ಕೊಟ್ಟೆ ಅಂತ ತಿಳ್ಕೊ ನೀನು ವಿನಾಯಕ, ನಾನೇನ್ ಮಾಡ್ತೀನಿ, ನನಗ 8 ಕಾರ್ ಕೊಟ್ಟು ಕಳಿಸ್ತೀನಿ. ಓಕೆ, ಅಲ್ಲಿವರೆಗೂ ನಾನು ಕಾರ್ ಕಳಿಸೋದಿಲ್ಲ. ಓಕೆ ಡ್ಯಾಮೇಜಸ್ ಏನಾರ ಆಗ್ಲಿ ಬೇಡ, ಏನಾರ ಚೇಂಜ್ ಆಗಿತ್ತು, ಪ್ರಾಡಕ್ಟ್ ಚೇಂಜ್ ಆಗಿತ್ತು ಅಂತಂದ್ರೆ ಅದಕ್ಕೆ ನಾ ರಿಪ್ಲೇಸ್ ಕೊಡ್ತೀನಿ. ಬಟ್ ವಿದೌಟ್ ದ ಕ್ಯಾಶ್ ಆರ್ ವಿದೌಟ್ ದ ಮನಿ ಐ ವೋಂಟ್ ಡೆಲಿವರ್ ಮೈ ಪ್ರಾಡಕ್ಟ್ ಬಿಕಾಸ್ ಇಟ್ಸ್ ಅ ಹ್ಯೂಜ್ ಕಾಸ್ಟ್. ಓಕೆ, ಸೊ ಈ ತರ ಇರ್ತದೆ. ಸೊ ಇವಾಗ ನೋಡ್ರಿ ನೀವು ಕಂಪ್ನಿಯವರು ಕೂಡ ಈಗ ವಿನಾಯಕ್ ಈಗ ಕಾರ್ ಶೋರೂಮ್ ಅದನ್ನ ಕಾರ್ ಕೊಡ್ಬೇಕಾದ್ರೂ ಕೂಡ ಹೆಂಗ್ ಮಾಡ್ತಾನ, ನನ್ ಕಡೆ ದುಡ್ಡಿತ್ತು ನಾನ್ ತಗೋತೀನಿ, ಇಲ್ಲ ಅಂದ್ರೆ ಲೋನ್ ಮಾಡಿ ತಗೋತೀನಿ. ಅಂದ್ರೇನು, ಒಂದು ನೀನ್ ಕೊಡ್ಬೇಕು ಇಲ್ಲ ಬ್ಯಾಂಕ್ ಕೊಡ್ಬೇಕು, ಅವು ಎರಡೂ ಪೇಮೆಂಟ್ ಮಾಡಿದಾಗ ಮಾತ್ರ ನಾನು ಏನ್ ಮಾಡ್ತೀನಿ, ಕಾರ್ ಡೆಲಿವರಿ ಕೊಡ್ತೀನಿ. ಈ ತರ ಇರ್ತದೆ. ಸೊ ಇಲ್ಲಿ ಕ್ರೆಡಿಟ್ ಫೆಸಿಲಿಟಿ ಅನ್ನೋದು ಇರಲ್ಲ. ಬಹಳ ಆದ್ರೆ ನಿಮಗೆ ಏನದ ಆಕ್ಸೆಸರೀಸ್ ಫ್ರೀ ಇರ್ತದ, ಆಮೇಲೆ ಬಹಳ ಆದ್ರೆ ಏನಾದ್ರೂ ಒಂದು ಗಿಫ್ಟ್ ಫ್ರೀ ಇರ್ತದೆ, ಈ ತರ ಇರ್ತದೆ. But there is no credit for the what you can say, the status symbolic product or the costliest product or snob appeal product we can say. ಈ ತರ ಇರ್ತದ. ಸೊ ಇಲ್ಲಿ ಪ್ರೈಸ್ ನಿಗದಿತ ಮಾಡ್ಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಟು ಕಸ್ಟಮರ್ಸ್ ರೀಚ್ ಆಗೋವರೆಗೂ ಎಷ್ಟು ಇನ್ ಬಿಟ್ವೀನ್ ಚಾನಲ್ಸ್ ಬರ್ತಾವು ಅದರ ಮೇಲೆ ಅವಲಂಬಿತವಾಗಿರ್ತದೆ. ಈಗ ನೆಕ್ಸ್ಟ್ ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ದಟ್ ಈಸ್ ವಾಟ್ ಯು ಕ್ಯಾನ್ ಸೇ ಡಿಸ್ಟ್ರಿಬ್ಯೂಷನ್ ಚಾನಲ್ ಬರ್ತದೆ. ಡಿಸ್ಟ್ರಿಬ್ಯೂಷನ್ ಚಾನಲ್ ಅಂತಂದಾಗ ಮ್ಯಾನುಫ್ಯಾಕ್ಚರ್ ಟು ಕನ್ಸ್ಯೂಮರ್ ಎಷ್ಟು ಮಂದಿ ಇನ್ ಬಿಟ್ವೀನ್ ಇರ್ತಾರೆ ಅಂತ ಅದನ್ನ ನೋಡ್ತೀವಿ ನಾವು. ಓಕೆ, ಸೊ ಯಾವುದೇ ಒಂದು ಪ್ರೈಸ್ ಫಿಕ್ಸ್ ಮಾಡ್ಬೇಕಾದ್ರೆ ಇದನ್ನ ನಾವು ಬಹಳ ನಿಗದಿತ ಮಾಡ್ತೀವಿ, ಇದನ್ನ ನಾವು ಬಹಳ ಅನಾಲಿಸಿಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ ನಾನು ಹೇಳಿದ್ದೇನೆ ಡಿಸ್ಟ್ರಿಬ್ಯೂಷನ್, ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ದರ್ ಇಸ್ 0 ಲೆವೆಲ್, 1 ಲೆವೆಲ್, 2 ಲೆವೆಲ್, 3 ಲೆವೆಲ್ ಅಂತ ಮಾತಾಡ್ತೀವಿ. ಇನ್ನು ಬೇರೆ ಲೆವೆಲ್ ಅದಾವ, ಬಟ್ ಮೇಜರ್ಲಿ ನಾವು 4 ಲೆವೆಲ್ ಮಾತಾಡ್ತೀವಿ. ಏನಪ್ಪಾ 4 ಲೆವೆಲ್ ಅಂತಂತಂದ್ರೆ, ಒಂದು ದಟ್ ಇಸ್ ಒಂದು ನಿಮಿಷ, ನಾನು I'll use the ink pen, laser pen. Okay, for example here you can say there's a manufacturer. Okay, and here I can say the consumers. I won't say the customers, I'll say the consumers. You know the difference between what? This is, we can say, the consumers. Okay, so ಇಲ್ಲಿ from the manufacturer, okay, from the manufacturer to consumers. Okay, so in between how many channels will come? That is, I said, okay, I'll write here once again. That is ಇಲ್ಲಿ ಬರೀತೀನಿ 0 level, okay, 1 level, 2 level and 3 level and 4 level. Okay, this is the levels of the channels. Okay, right, so this is the levels of the channel. ಸೊ ಇಲ್ಲಿ ಏನಾಗ್ತದೆ, ಫ್ರಮ್ ದ ಮ್ಯಾನುಫ್ಯಾಕ್ಚರ್ ಟು ಕನ್ಸ್ಯೂಮರ್ ರೀಚ್ ಆಗ್ಬೇಕಾದ್ರೆ ಏನೆಲ್ಲ ಅದಾವ, 0 ಲೆವೆಲ್. 0 ಲೆವೆಲ್ ಅಂತಂದಾಗ ಏನು, ಡೈರೆಕ್ಟ್ಲಿ ವಿ ಆರ್ ಪರ್ಚೇಸಿಂಗ್ ಫ್ರಮ್ ದ ಮ್ಯಾನುಫ್ಯಾಕ್ಚರ್ ಇಟ್ ಸೆಲ್ಫ್. ಈಗ ನಾವು ಹೇಳ್ತೀವಲ್ಲ ಆನ್ಲೈನ್ ಬುಕ್ ಮಾಡ್ತೀವಿ ಗೊತ್ತದ ರೀ, ಅಲ್ಲಿ ಇನ್ ಬಿಟ್ವೀನ್ ಯಾರು ಇರುವುದಿಲ್ಲ, ಡೈರೆಕ್ಟ್ಲಿ ಏನದ ಕಂಪ್ನಿಲಿಂದ
ಮತ್ತೆ ಇನ್ನೊಂದು ಹೇಳ್ತೀನಿ ನಿಮಗೆ, ಈ ಒಂದು ಇ ಕಾಮರ್ಸ್ ಅಲ್ಲಿ ಕೂಡ ಇಂಟರ್ನೆಟ್ ಆರ್ಡರ್ ಮಾಡಬೇಕಾದ್ರೂ ಕೂಡ, ಇನ್ ಕೇಸ್ ಇಫ್ ಯು ಆರ್ ಆರ್ಡರಿಂಗ್ ಫ್ರಮ್ ದ ಅಮೆಝಾನ್ ಆರ್ ಮೇ ಬಿ ಎನಿ ಕಂಪನಿ, ಓಕೆ, ಅಮೆಝಾನ್, ಫ್ಲಿಪ್ಕಾರ್ಟ್ ಆರ್ ಮಿಂತ್ರಾ, ಇವೆಲ್ಲ ಇದರಿಂದ ಆರ್ಡರ್ ಮಾಡೋದ್ರಿಂದ ಇದು ಅಗೇನ್ ಒನ್ ಲೆವೆಲ್ ಆಗ್ತದೆ, ನಾಟ್ ದ ಜೀರೋ ಲೆವೆಲ್. ಮೇ ಬಿ ಯು ಆರ್ ಆರ್ಡರಿಂಗ್ ಥ್ರೂ ದ ಇಂಟರ್ನೆಟ್, maybe you are ordering through the direct, okay, but it is a in between middle agent will be there, or maybe interference will be there. Okay, now directly company in the manufacture idu ತರಿಸ್ಲಿಕ್ಕೆ ಅಂತ ತಿಳ್ಕೊರಿ. ಓಕೆ, ಸೊ ಡೈರೆಕ್ಟ್ಲಿ ಕಂಪ್ನಿಯಿಂದ ತರಿಸ್ಬೇಕಾದ್ರೆ ಅಲ್ಲಿ ನಿಮಗೆ ಕಾಸ್ಟ್ ಬೇರೆ ಆಗ್ತದ್ರಿ. ಈಗ ನಿಮಗೆ ಒಂದು ಸಣ್ಣದೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಾನು ಒಂದು ಯಾವುದು ಸ್ಟಿಕರ್ ವಾಲ್ ಪೇಪರ್ ನಾನು ತರಿಸ್ಲಿಕ್ಕೆ, ಓಕೆ, ಮನೆಗೆ ವಾಲ್ ಪೇಪರ್ ತರಿಸ್ಬೇಕಾದ್ರೆ ಐ ಜಸ್ಟ್ ಚೆಕ್ಡ್ ಔಟ್ ಇನ್ ದ ಯಾವುದು ಐ ಥಿಂಕ್ ಅಮೆಝಾನ್ ಒಳಗಡೆ ಚೆಕ್ ಮಾಡಿದಾಗ ಅದ್ರದ್ದು ಅರೌಂಡ್ ಕಾಸ್ಟ್ ಈಸ್ ಅರೌಂಡ್ 1200 ಸಮಥಿಂಗ್ ಇತ್ತು. 1200 ಫಾರ್ ದ ಬಿಗ್ ಪೋಸ್ಟರ್ ಐ ಆಮ್ ಟಾಕಿಂಗ್ ಅಬೌಟ್. ಅದನ್ನ ನಾನು ನೋಡ್ಕೊಂಡು ಆ 99 ಡಿಸೈನರ್ಸ್ ಅಂತ ಹಿಂಗೆ ಏನೋ ಒಂದು ಕಂಪನಿ ಇತ್ತು, ಆ ಕಂಪನಿ ಜೊತೆ ನಾನು ವಾಟ್ಸಪ್ ಥ್ರೂ ಇಂಟ್ರಾಕ್ಟ್ ಮಾಡಿದೆ. ಅದೇ ಸೇಮ್ ಡಿಸೈನ್ ಐ ವಾಸ್ ಗೆಟಿಂಗ್ ಅಟ್ 750 or 800 rupees. ಜಸ್ಟ್ ಇಮ್ಯಾಜಿನ್. Okay, this is called the zero level. If I purchase from directly from the producer, then the cost is less for the consumers. Okay, if I purchase from in between, then the cost will be added. Yes, definitely, because anyone, if you wanted to do the business without the margin, without the profit, you won't do the business, and that we won't call as a business itself. ಸೊ ಹೀಗಾಗಿ ಮಧ್ಯಸ್ಥಿಕೆ ಯಾರಾದ್ರೂ ವಹಿಸಿದ್ರಪ್ಪ ಅಂತಂದ್ರೆ ಅವ್ರ ಲಾಭ ಇರ್ಲಾರ್ದೆ ಯಾರು ಮಾಡೋದಿಲ್ಲ. ಸೊ ಇಲ್ಲಿ ನಾವು ಜೀರೋ ಲೆವೆಲ್ ಅಂತ ಏನ್ ಮಾತಾಡ್ತೀವಿ ಅಂತಂದ್ರೆ, ಡೈರೆಕ್ಟ್ಲಿ ಮ್ಯಾನುಫ್ಯಾಕ್ಚರ್ಗೆ ನಾವು ಕಮ್ಯುನಿಕೇಟ್ ಮಾಡಿ ಅಲ್ಲಿಂದ ನಾವು ವಸ್ತುಗಳನ್ನ ತರಿಸ್ತಿದ್ವಿ ಅಂತಂದ್ರೆ ದಟ್ ಈಸ್ ವಾಟ್ ವಿ ಕ್ಯಾನ್ ಸೇ ದ ಜೀರೋ ಲೆವೆಲ್. ಆಮೇಲೆ ಇನ್ನು ಒನ್ ಲೆವೆಲ್ ಬರ್ತದೆ. ಒನ್ ಲೆವೆಲ್ ಅಂತಂದ್ರೆ ಅಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ಅಂತ ಹೇಳ್ತೀವಿ. ಈಗ ಅದೇ ಹೇಳ್ತೀನಲ್ಲ, ನಾನು ಕಾರ್ ಪರ್ಚೇಸ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಡೈರೆಕ್ಟ್ಲಿ ನಾನು ಇಲ್ಲಿ ನಮ್ಮಲ್ಲಿ ಯಾರದಾರಿ ಡಿಸ್ಟ್ರಿಬ್ಯೂಟರ್ಸ್, ಹುಂಡೈ ಹೋದ್ರಪ್ಪ ಅಂತ ತಿಳ್ಕೊರಿ, ಯಾವ್ದು ನಾರಾಯಣ್ ಹುಂಡೈ ಅದ ರೀ. ಆಮೇಲೆ ಇನೋವಾ ಯಾವ್ದು ಟೊಯೋಟಾ ಹೋದ್ರಪ್ಪ ಅಂತ ತಿಳ್ಕೊರಿ, ಶೋಧಾ ಟೊಯೋಟೋ ಅಂತ ಇರ್ತದೆ. ಓಕೆ, ಈ ಮಾರುತಿ ಹೋದ್ರಪ್ಪ ಅಂತ ತಿಳ್ಕೊರಿ RNS ಶೋರೂಮ್ ಅಂತ ಹೇಳ್ತೀವಿ. So they are the intermediates. Okay, this is all what I'm saying, the intermediates. So I can't go directly, I can't order to the directly the Hyundai company or Honda company or Maruti company. ಅವ್ರಿಗೆ ನಾವು ಫೋನ್ ಮಾಡಿದ್ರು ಕೂಡ ಅವ್ರು ಹೇಳ್ತಾರೆ, ಸರ್ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಅದಾರಿ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೇಕ್ರಿ ಅಂತ ಹೇಳ್ತಾರೆ. ಸೊ ದಟ್ ಮೀನ್ಸ್ ದೇ ಆರ್ ನಾಟ್ ಡೆಲಿವರಿಂಗ್ ದ ಪ್ರಾಡಕ್ಟ್ ಡೈರೆಕ್ಟ್ಲಿ ಟು ದ ಕನ್ಸ್ಯೂಮರ್ಸ್, ದೇ ಆರ್ ಡೆಲಿವರಿಂಗ್ ದ ಪ್ರಾಡಕ್ಟ್ ವಿತ್ ದ ಇಂಟರ್ಮೀಡಿಯೇಟ್ಸ್ ಇಟ್ ಸೆಲ್ಫ್. So this is the one level, and the second level we can say there's a wholesalers and distributors. Okay, wholesaler ಬರ್ತಾರೆ, wholesaler ಆಮೇಲೆ distributors ಬರ್ತಾರೆ. wholesaler ಗೆ ಒಂದು ಮಾರ್ಜಿನ್ ಇರ್ತದೆ, distributors ಗೆ ಒಂದು ಮಾರ್ಜಿನ್ ಇರ್ತದೆ, ಆಮೇಲೆ ನಮಗೆ ಸಿಗ್ತದೆ. ದೆನ್ ಮೂರನೇ ಲೆವೆಲ್ ಹೇಳ್ತೀವಿ ನಾವು wholesalers, distributors and retailers ಅಂತ ಹೇಳ್ತೀವಿ, ರೈಟ್? ಹೋಲ್ಸೇಲರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಅಂಡ್ ರಿಟೇಲರ್. ಈಗ ಹೆಂಗ ಕಡಿಮೆ ವಸ್ತು ಬರ್ತಾವಲ್ಲ ಹಂಗಂಗ ಚಾನಲ್ಸ್ ಜಾಸ್ತಿ ಹಾಕೋತ ಹೋಗ್ತಾವ. ಕಡಿಮೆ ಬೆಲೆ ವಸ್ತು ಏನ್ ಬರ್ತಾವಲ್ರಿ, ವಿಚ್ ವೇರ್ ವಿ ಆರ್ ಬೈಯಿಂಗ್ ದ ಲೆಸರ್ ಪ್ರೈಸ್ ಆಫ್ ದ ಪ್ರಾಡಕ್ಟ್, ದೇರ್ ದೇ ಹ್ಯಾವ್ ವೇರಿಯಸ್ ಇಂಟರ್ಮೀಡಿಯೇಟ್ಸ್ ವಿಲ್ ಬಿ ದೇರ್. So this is how. So each and everyone will get the profit and the margin. Then they are delivering the products to the next customers. Okay. Then finally we are purchasing from the retailers itself. Retailers ಅಂತಂದ್ರೆ ಏನ್ರಿ, ಅಂಗಡಿ ಕಡೆನೇ ನಾವು ಪರ್ಚೇಸ್ ಮಾಡ್ತೀವಿ. ಈಗ ಒಂದು ಸೋಪ್ ಬೇಕಾಗಿತ್ತಪ್ಪ, ಒಂದು ತಲೆಗೆ ಹಚ್ಚಿಕೊಳ್ಳೋ ಎಣ್ಣೆ ಬೇಕಾಗಿತ್ತು, ಓಕೆ, ಏನೋ ಒಂದು ಡಿಯೋಡ್ರೆಂಟ್ ಬೇಕಾಗಿತ್ತು, ಯಾವುದೇ ಒಂದು ವಸ್ತು ಬೇಕಾದ್ರೆ ನಾವು ಡೈರೆಕ್ಟ್ಲಿ ಹೋಲ್ಸೇಲರ್ಸ್ಗೆ ಹೋಗಂಗಿಲ್ಲ. ಈಗ ನೋಡ್ರಿ, ಹೋಲ್ಸೇಲರ್ ಕಡೆ ಹೋದ್ರಪ್ಪ ಅಂತ ತಗೋರಿ, ವಿ ನೀಡ್ ಟು ಬೈ ಇಟ್ ಇನ್ ಅ ಬಲ್ಕ್ ಇಟ್ ಸೆಲ್ಫ್. ಯಾಕಂದ್ರೆ ಅವ್ರು 1-2 ಪೀಸ್ ಕೊಡಂಗಿಲ್ಲ. ಅವ್ರು ಏನ್ ಮಾಡ್ತಾರ, 12 ಪೀಸ್, 25 ಪೀಸ್, ಒಂದು ಬಾಕ್ಸ್ ಈ ತರ ಕೊಡ್ತಾರೆ. ನೀವು ಸೋಪ್ ತಗೊಳಕ್ ಹೋಗ್ರಿ, ನೀವು ಪಾರ್ಲೆ ಬಿಸ್ಕೆಟ್ ತಗೊಳಕ್ ಹೋಗ್ರಿ, ಒಂದು ಬಾಕ್ಸ್ ಬೇಕಾದ್ರೆ ನಿಮ್ಗೆ ಕೊಡ್ತೀವ್ರಿ, ಲೂಸ್ ಕೊಡಂಗಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ರಿಟೇಲರ್ಸ್ಗೆ ಏನ್ ಹೇಳ್ತೀವಿ, ನಾವು ಚಿಲ್ಲರೆ ವ್ಯಾಪಾರಸ್ಥರು ಅಂತ ಹೇಳ್ತೀವಿ. ನಾವು ರಿಟೇಲರ್ಸ್ಗೆ ಏನ್ ಹೇಳ್ತೀವಿ, ನಾವು ಚಿಲ್ಲರೆ ವ್ಯಾಪಾರಸ್ಥರು ಅಂತ ಹೇಳ್ತೀವಿ. ಸೊ ನಾರ್ಮಲಿ ಇಫ್ ಯು ವಾಂಟೆಡ್ ದ 1 piece or 2 piece, normally we are purchasing from the retailers itself. We are not going to purchase from the wholesalers or distributors. This is how the difference is there, guys. That is a distribution channel. ನಾವು ಎಷ್ಟು ಜಾಸ್ತಿ ದುಡ್ಡು ಕೊಡ್ತೀವಲ್ಲ, ಅಂದ್ರೇನು ಕಾಸ್ಟ್ಲಿಯಸ್ಟ್ ಪ್ರಾಡಕ್ಟ್ ಏನಿರ್ತಾವಲ್ಲ ಅಲ್ಲಿ ಇಂಟರ್ಮೀಡಿಯೇಟ್ಸ್ ಕಡಿಮೆ ಇರ್ತಾರೆ. ಎಲ್ಲಿ ಕಡಿಮೆ ಬೆಲೆ ವಸ್ತು ಇರ್ತಾವಲ್ಲ ಅಲ್ಲಿ ಇಂಟರ್ಮೀಡಿಯೇಟ್ಸ್ ಜಾಸ್ತಿ ಇರ್ತಾರೆ. Please try to understand this distribution of channel. Hope you are understanding. Yes, sir. Okay, very good, wonderful.
ರೈಟ್. ಸೊ ಇಂಟರ್ಮಿಡಿಯೇಟ್, ಯಾಕಂದ್ರೆ ಇಂಟರ್ಮಿಡಿಯೇಟ್ಸ್ ಏನ್ ಬರ್ತಾರಲ್ರಿ ಎಲ್ಲರಿಗೂ ಒಂದು ಆದಾಯ ಬೇಕೇ. ವಿದೌಟ್ ಎನಿ ಮಾರ್ಜಿನ್, ವಿದೌಟ್ ಎನಿ ಪ್ರಾಫಿಟ್, ನೋ ಒನ್ ಈಸ್ ಡೂಯಿಂಗ್ ದ ಬಿಸ್ನೆಸ್. So that's the reason we need to identify where we need to purchase. See, that's what I'm saying. See, I have checked out in the Amazon, the cost is 1,200, and I tried to I trace out the number from the company manufacturer. Then I communicate him, and he said, yes sir, I can able to give you the same product at 700 rupees or 800 rupees. I don't remember that, but definitely there is an reduce the price will be there, definitely. Right, this is how it can be possible. Okay, and maybe you need to give the transportation charges, that is extra, that is remaining the same where you are buying from Amazon or maybe from the manufacturer, but the transportation charge will be, the shipping charge will be the same, right? So if you wanted to buy a small packets or maybe regular or routine users of the fast moving products, then definitely we are purchasing from the retailers itself, and retailers are buying from the wholesalers, and the wholesalers is buying from the distributors, and distributors is buying from the manufacturer. This is how the channels will be there. Idu main channels na ಹೇಳಿಕತ್ತೀನಿ ನಿಮಗೆ. ಇದ್ರೊಳಗೆ ಮತ್ತೆ ನೀವು ಸಣ್ಣ ಸಣ್ಣ ವಸ್ತು ಈಗ ನಾ ಹೇಳಿದ್ನಲ್ಲ, ಈಗ ಕೋಕೋ ಕೋಲಾ, ಈಗ ನೀವು ಕೋಕೋ ಕೋಲಾ ನಿಮ್ಗೆ ಗೊತ್ತದ, ನಿಮ್ಗೆ ಯಾವುದೇ ಒಂದು ಬ್ರಿವರೇಜಸ್ ನಾವು ಹೇಳ್ತೀವಿ, ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ ನಾವು, ಅದನ್ನ ತಗೊಳಿಕ್ ಹೋದ್ರೆ 12 ರೂಪಾಯಿ 15 ರೂಪಾಯಿ ಅದ, ಬಟ್ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ನೀವು ಇಂಟರ್ನೆಟ್ ಒಳಗೆ ಚೆಕ್ ಮಾಡಿ, ಓಕೆ, ಹಾರ್ಡ್ಲಿ ಇಟ್ ಈಸ್ ಅರೌಂಡ್ ನಾಟ್ ಲೆಸ್ ದೆನ್ ನಾಟ್ ಮೋರ್ ದೆನ್ ಅರೌಂಡ್ 3 rupees to 4 rupees. ಜಸ್ಟ್ ಇಮ್ಯಾಜಿನ್, 4 ರೂಪಾಯಿ 5 ರೂಪಾಯಿ ಉತ್ಪಾದನೆ ವಸ್ತು ನಮಗೆ ಸಿಗ್ಬೇಕಾದ್ರೆ ಅದು 12 ರೂಪಾಯಿ 15 ರೂಪಾಯಿ ಕೊಡ್ತೀವಿ ನಾವು, right? This is how the difference is there. Hope you are understood. Yes, sir. Okay, very good. Okay, then we'll go for the next, that is a okay, this is a promotion. Price हो गया, प्रोडक्ट हो गया, प्राइस हो गया, और प्लेस भी हो गया. प्लेस के साथ डिस्ट्रीब्यूशन चैनल भी हमने बता दिया. अभी बता रहे हैं कि प्रमोशन बोले तो क्या है, प्लीज कैन एनीवन टेल मी? What do you mean by the promotion? Encouragement of developments. Sorry? Encouragement of development. No, not encouragement of development. Anybody? Promoting from one level to another level, higher levels. What is that promoting? I'm asking promotion only, right? Yes, guys. Promoting ಅಂತ ಹೇಳ್ಬೇಕಾದ್ರೆ ನಾನು ಮಾತಾಡ್ತಾ ಇರೋದು ಪ್ರಮೋಷನ್. What do you mean by the promotion? A move to higher stands, sir. No. See, you are talking about the general, okay, prachara. Yes, Prakash is saying prachara. Vinayak is saying advertising to increase the sales. Very good. Wonderful. See, promotion ನೀವು ಜನರಲ್ ಆಗಿ ಮಾತಾಡ್ಲಿಕ್ಕಿದ್ದೀರಿ. ಪ್ರಮೋಷನ್ ಅಂದ್ರೆ ಒಂದು ಪೋಸ್ಟ್ ಲಿಂದ ಇನ್ನೊಂದು ಪೋಸ್ಟಿಗೆ ಹೋಗೋದು, ನೀವು ಇದನ್ನ ಮಾತಾಡ್ಲಿಕ್ಕಿದ್ದೀರಿ. ಒಂದು ಪೋಸ್ಟ್ ಇಂದ ಇನ್ನೊಂದು ಪೋಸ್ಟಿಗೆ ನೀವು ಇನ್ ಜನರಲ್ ಆಗಿ ಮಾತಾಡ್ತೀರಿ, ಒಪ್ತೀನಿ. ಈಗ ನಾನ್ ಮಾತಾಡ್ತಾ ಇರೋದು ವಸ್ತುವಿನ ಬಗ್ಗೆ. ಈಗ ವಸ್ತು ನನ್ನ ಕಡೆ ತಯಾರದ ರೀ, ಅದಕ್ಕೆ ನಾನು ನಿಗದಿತವಾದ ಬೆಲೆಯನ್ನು ರೆಡಿ ಮಾಡಿದೆ, ಆಮೇಲೆ ಯಾವ ಜಗಕ್ಕೆ ನಾನು ಮಾರ್ಬೇಕನ್ನೋದು ರೆಡಿ ಮಾಡಿದೆ. ಈಗ ಪ್ರಮೋಷನ್ ಅಂದ್ರೇನು, ಇಲ್ಲಿ ಮಠ ಅಂತೂ ಬರಬರಿದೆ. ಇನ್ನು ಮುಂದೆ ಎಲ್ಲಿ ಹೋಗ್ಬೇಕು, ನಾವು ಮಾರ್ಕೆಟಿಗೆ ಹೋಗ್ಬೇಕು, ಗ್ರಾಹಕರಿಗೆ ಮುಟ್ಟಬೇಕು, ಇದು ಪ್ರಮೋಷನ್. ಆ ವಸ್ತುವಿನ ಬಗ್ಗೆ ಮಾತಾಡಕತ್ತೀವಿ, ವ್ಯಕ್ತಿಯ ಬಗ್ಗೆ ಅಲ್ಲ. ವ್ಯಕ್ತಿಯ ಬಗ್ಗೆ ಪ್ರಮೋಷನ್ ಅಂತಂದ್ರೆ ಒನ್ ಲೆವೆಲ್ ಟು ಅನದರ್ ಲೆವೆಲ್, ಆರ್ ಮೇ ಬಿ ಹೈಯರ್ ಲೆವೆಲ್, ಆರ್ ಮೇ ಬಿ ಹೈಯರ್ ಪೋಸ್ಟ್, ಇದಕ್ಕೆ ನಾವು ಪ್ರಮೋಷನ್ ಅಂತಲೇ ನಾರ್ಮಲ್ ಆಗಿ ಮಾತಾಡ್ತೀವಿ. ಓಕೆ, ಬಟ್ ಇಲ್ಲಿ ವಸ್ತುವಿಗೆ ಪ್ರಮೋಷನ್ ಅಂತಂತಂದ್ರೆ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಆಕ್ಟಿವಿಟಿ ದಟ್ ಸಪೋರ್ಟ್ಸ್ ಫಾರ್ ದ ಎನ್ಕರೇಜಸ್ ಅ ಕಾಸ್ ಆಫ್ ದ ಏಮ್. ನೋ ಅಕ್ಷತಾ, no. See, you are telling about the general answer. I'm talking about product. I'm talking about the marketing connectivity. Okay, please involve completely in the subject, then only these answers will come to you people. Okay, so promotion ಅಂತಂದ್ರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಿ, ಆಮೇಲೆ ಕ್ರಿಯೇಟಿಂಗ್ ದ ಅವೇರ್ನೆಸ್ ಇನ್ ದ ಮಾರ್ಕೆಟ್ ಅಂತ ಹೇಳ್ತೀವಿ. ಇಲ್ಲಿ ನಾವೇನ್ ಮಾಡ್ತೀವಿ, ಜನರಿಗೆ ನಮ್ಮ ವಸ್ತು ತಲುಪಬೇಕು, ಮುಟ್ಟಬೇಕು. ಈಗ ನಾನು ಹೇಳ್ತೀನಿಲ್ಲ, ಈ ಫಾರ್ ಎಕ್ಸಾಂಪಲ್ ಈಗ ನಾನು ಪೂನಮ್ ಕೇಳ್ತೀನಿ, ಪೂನಮ್, ಇಫ್ ಯು ವಾಂಟ್ ಟು ಬೈ ದ ವೆಹಿಕಲ್, ವಿಚ್ ವೆಹಿಕಲ್ ಯು ವಾಂಟ್ ಟು ಬೈ?
Sir, bullet, sir. Bullet. Oh my God. Good. Okay. So normally this question I have asked in the class also. Many people, even Arjun also said the bullet itself. Okay, I remembered. ಈಗ ನೀವು ಬುಲೆಟ್ ಅಂತ ಯಾಕೆ ಹೇಳ್ತೀರಿ ಅಂತಂದ್ರೆ ನಾವು ದಿನನಿತ್ಯ ಅದನ್ನ ನೋಡಿರಿ, ಮಾರ್ಕೆಟ್ ಒಳಗೆ ನೋಡಿರಿ, ರೋಡ್ ಮೇಲೆ ನೋಡ್ತೀರಿ. ಸೊ ಯಾವ್ದಾದ್ರು ಒಂದು ಬೈಕ್ ನಾನು ನಿನಗೆ ಕೊಡಿಸ್ತೀನಿ, ಯಾವ್ದು ತಗೋತಿ ಅಂತ ಕೇಳಿದ್ರೆ ನಿಮ್ ಬಾಯಲ್ಲಿ ಬರೋದು ಯಾವ್ದು ದಿನನಿತ್ಯ ರಿಪೀಟೆಡ್ ಆಗಿ ನಾವು ನೋಡ್ತೀವಿ ಆ ವಸ್ತುವಿನ ಬಗ್ಗೆನೇ ಬರ್ತದೆ. ಬಟ್ ಅದಕ್ಕಿಂತ ಉತ್ತಮವಾದ ವಸ್ತು, ಕಡಿಮೆ ಬೆಲೆ, ಮೋರ್ ಕನ್ಸಂಪ್ಷನ್, everything will be there, more features will be there, but we are not heard that, we have not seen that. So that's the reason we are not insisting to buy that particular product. So ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪ್ರಮೋಷನ್, ಈ ಕಂಪ್ನಿದವ್ರು ಏನ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡ್ತಾರೆ. ಅಂದ್ರೇನು, ಗ್ರಾಹಕರಿಗೆ ಪದೇ ಪದೇ ಆ ಅಡ್ವರ್ಟೈಸ್ಮೆಂಟ್ ಕಣ್ಣಲ್ಲಿ ಮೂಡ್ತು, ತಲೆಯಲ್ಲಿ ಕುಂತು, ಮನಸ್ಸಲ್ಲಿ ಕೂತು ಅಂತ ತಿಳ್ಕೊರಿ. ನೀವು ಯಾವ್ದಾದ್ರು ವಸ್ತು ಪರ್ಚೇಸ್ ಮಾಡ್ಬೇಕಾದ್ರೆ ಆ ವಸ್ತುನೇ ಮಾತಾಡ್ತೀರಿ. ಅದಕ್ಕೆ ನಾವು ಪ್ರಮೋಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆದಷ್ಟು ನಮ್ಮ ಹೊಸ ವಸ್ತು, ಯಾವುದೇ ಒಂದು ವಸ್ತು ನಾನು ಹೇಳಿದೆ ನಿಮಗೆ, ಓಕೆ, ನೀವೇನು ಮಾಸ್ಕ್ ಅಂತ ತಿಳ್ಕೊರಿ, ಮೌಸ್ ಅಂತ ತಿಳ್ಕೊರಿ, ಎನಿ ವಸ್ತು, ಓಕೆ, ಇದನ್ನ ನಾನು ಒಂದು ಮಂಜುನಾಥ್ ಏನು ಇಂಚ್ ಪಟ್ಟಿ, ಓಕೆ, ಅವ್ರ ಸ್ಕೇಲ್, ಇಫ್ ಐ ವಾಂಟೆಡ್ ಟು ಮ್ಯಾನುಫ್ಯಾಕ್ಚರ್, ದೆನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐ ಕ್ಯಾನ್ ಅನಲೈಸ್, ಓಕೆ, ಇದನ್ನ ನಾನು ಹೇಗೆ ರೀಚ್ ಮಾಡ್ಲಿ. ಯಾಕಂದ್ರೆ ಮೆನಿ ಕಂಪ್ನೀಸ್ ಆರ್ ದೇರ್, ಓಕೆ, that is various companies are there who are manufacturing these stationary products. ಓಕೆ, ಆಫೀಸ್ ಸ್ಟೇಷನರಿ ಅಂತ ಮಾತಾಡ್ತೀವಿ ನಾವು. ಓಕೆ, ಸೊ ಕ್ಯಾಮಲ್ ಇರ್ಬೇಕು, ಕ್ಯಾಮ್ಲಿನ್ ಇರ್ಬೋದು, ಬೇಕಾದಿರ್ಬೋದು. ಬಟ್ ಈ ನನ್ನ ವಸ್ತುವನ್ನ ನಾನು ಮಾರ್ಬೇಕಾದ್ರೆ ನಾನು ಮಾರ್ಕೆಟ್ ಮಾಡಿದಾಗ ಗೊತ್ತಾಗ್ತದೆ ಜನಕ್ಕೆ. ಈಗ ನೋಡ್ರಿ, ನೀವು ಡಸ್ಟರ್ ಅಂತ ತಗೊಂಡಾಗ ದೀಪಕ್ ಡಸ್ಟರ್ ಬಗ್ಗೆನೇ ಮಾತಾಡ್ತೀವಿ ನಾವು. ಅದು ಒಂದು ಬ್ರ್ಯಾಂಡ್ ಕುಂತದೆ, ಎಲ್ಲಾ ಸ್ಕೂಲ್ ಕಾಲೇಜ್ನಲ್ಲೂ ಒಂದು ಬ್ರ್ಯಾಂಡ್ ಕುಂತದ. ಅಂತಲ್ಲೇ ನಾನು ಮಂಜುನಾಥ್ ಡಸ್ಟರ್ ಅಂತ ನಾನು ಮ್ಯಾನುಫ್ಯಾಕ್ಚರ್ ಮಾಡಿ ನಾನು ಮಾರಾಟ ಮಾಡ್ತಿದ್ನಪ್ಪ ಅಂತಂದ್ರೆ ಮೊದಲ ಮಂದಿಗೆ ಮುಟ್ಬೇಕು, ಹಾ, ಮಂಜುನಾಥ್ ಅನ್ನೋದೊಂದು ಬ್ರ್ಯಾಂಡ್ ಅನ್ನು ಕೂಡ ಇದೆ ಅಂತ ಹೇಳಿ. ಸೊ ಅವಾಗ ಮಾತ್ರ ಆ ವಸ್ತುವನ್ನ ಸೆಲ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಒಂದು ಅವೇರ್ನೆಸ್ ಮಾಡ್ಬೇಕಾದ್ರೆ, ಈ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾದ್ರೆ ದೇರ್ ಆರ್ ವೇರಿಯಸ್ ಆಕ್ಟಿವಿಟೀಸ್ ಆಗ್ತೇವೆ. ಓಕೆ, ತುಂಬಾ ವಿಧಾನಗಳು ಅದಾವ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ. ಕಮ್ಯುನಿಕೇಶನ್ ಆಫ್ ದ ಪ್ರಾಡಕ್ಟ್, ಬ್ರ್ಯಾಂಡ್ ಆರ್ ಸರ್ವಿಸಸ್ ಟು ದ ಯೂಸರ್ಸ್. ಓಕೆ, ವೆರಿ ಗುಡ್, ಗುಡ್ ಅಕ್ಷತಾ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಿದ್ದ, ಏಮ್ ಆಫ್ ದ ಪ್ರಮೋಷನ್ ಆರ್, ಈಗ ನಾವು ಒಂದು ಪ್ರಮೋಷನ್, ಈ ಒಂದು ವಸ್ತುವಿನ ಅಡ್ವರ್ಟೈಸ್ಮೆಂಟ್ ಆಫ್ ದ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಮೇನ್ ಏಮ್ ಏನದ, ರೈಸಿಸ್ ದ ಅವೇರ್ನೆಸ್. ಓಕೆ, ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಗ್ರಾಹಕರಿಗೆ ಮುಟ್ಟುವವರೆಗೆ ನಾವು ಇದನ್ನ ಪ್ರಮೋಷನ್ ಮಾಡಬೇಕು. ಆಮೇಲೆ ಎನ್ಕರೇಜ್ ದ ಸೇಲ್ಸ್, ಇದನ್ನ ಕೊಂಡುಕೊಳ್ಳಿಕ್ಕೆ ನಾವು ಅವ್ರಿಗೆ ಉತ್ಸುಕರಾಗಿ ಮಾಡಬೇಕು. ದೆನ್ ಕ್ರಿಯೇಟ್ ಆರ್ ಚೇಂಜ್ ಅ ಬ್ರ್ಯಾಂಡ್ ಇಮೇಜ್. ಈ ಬ್ರ್ಯಾಂಡ್ ಅನ್ನೋದು ಏನದಲ್ಲ, ಕ್ಯಾನ್ ಎನಿವನ್ ಟೆಲ್ ಮಿ ವಾಟ್ ಯು ಮೀನ್ ಬೈ ದ ಬ್ರ್ಯಾಂಡ್? ಹೇಳ್ರಿ. ನಿಮ್ಮ ದೃಷ್ಟಿಯಲ್ಲಿ ಬ್ರ್ಯಾಂಡ್ ಅಂದ್ರೆ ಏನು? ಎಸ್ ಗೈಸ್, ನೀವು ಇಂಟ್ರಾಕ್ಟ್ ಮಾಡಿದಷ್ಟು ನನಗೆ ಇನ್ನೂ ಒಂದ್ ಸ್ವಲ್ಪ ಕ್ಲಾಸ್ ಜಾಸ್ತಿ ತಗೋಬೇಕು ಅನಿಸ್ತದೆ. ಓಕೆ, you can speak out, yeah. It may be name, weight of particular name, then product quality, then okay, it is a product made by particular name. Okay, good. Any other thing? Yes. Madhu, Poonam, a particular type of something for product. Okay. See, the brand means any customers or the consumers can remain in their mindset. It may be the name, it may be the symbol, it may be the color, it may be the taste, it may be anything. It may be anything. Okay. So
ಈ ಒಂದು ಗ್ರಾಹಕರ ತಲೆಯಲ್ಲಿ ಉಳಿಬೇಕಾದ್ರೆ ನಾವು ಅದನ್ನ ಮೊದಲ ನಾವು ಅದನ್ನ ಪ್ರಮೋಷನ್ ಆಕ್ಟಿವಿಟಿ ಮಾಡಬೇಕು, ಕ್ರಿಯೇಟ್ ಮಾಡಬೇಕು, ಸೇಲ್ಸ್ ಮಾಡಬೇಕು. ಓಕೆ, ಗ್ರಾಹಕರಿಗೆ ಸ್ಯಾಟಿಸ್ಫೈ ಮಾಡಬೇಕು, ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಮಾಡಬೇಕು. ಅವಾಗ ಏನಾಗ್ತದೆ ಅದು ತಲೆಯಲ್ಲಿ ಕೊಡುದು. ಈಗ ಫಾರ್ ಎಕ್ಸಾಂಪಲ್ ನಾ ಹೇಳ್ತೀನಿ ನಿಮಗೆ, ನಾನು ಫ್ಯಾನ್ ತಗೋಕತ್ ಮಾಡೇನಪ್ಪ, ಯಾವ ಫ್ಯಾನ್ ಕೊಡಿಸ್ತೀರಪ್ಪ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಒಂದಿಷ್ಟು ಹೆಸರುಗಳನ್ನ ಹೇಳ್ತೀರಿ. ಏನು? ಉಷಾ ಅಂತ ಹೇಳ್ತೀರಿ, ಕ್ರಾಂಪ್ಟಾನ್ ಅಂತ ಹೇಳ್ತೀರಿ, ಹ್ಯಾವೆಲ್ಸ್ ಅಂತ ಹೇಳ್ತೀರಿ, ಈ ತರ ಒಂದಿಷ್ಟು LG ಅಂತ ಹೇಳ್ತೀರಿ, ಇಷ್ಟೊಂದು ಹೆಸರುಗಳನ್ನ ಹೇಳ್ತೀರಿ. ಬಟ್ ಎಷ್ಟೋ ಲೋಕಲ್ ಮೇಡ್ ಪ್ರಾಡಕ್ಟ್ಸ್ ಅದಾವ, ಲೋಕಲ್ ಬ್ರ್ಯಾಂಡ್ ಪ್ರಾಡಕ್ಟ್ಸ್. ಲೋಕಲ್ ಬ್ರ್ಯಾಂಡ್ ಅಂತಂದ್ರೆ ನಮಗಷ್ಟೇ ಗೊತ್ತಿರುವಂತ ಒಂದು ಒಂದು ಬ್ರ್ಯಾಂಡ್ ವಿಗಾರ್ಡ್. ಎಸ್, ಆಸ್ ಯು ಸೆಡ್ ನಿರ್ಮಲಾ, ವಿಗಾರ್ಡ್. ಓಕೆ, ಸೊ ಇದು ನಮಗ್ ಗೊತ್ತದ. ವಿಗಾರ್ಡ್ is not just manufacturing the fans. Vigard is manufacturing as a stabilizer also. They are the mainly recognized as a stabilizer, okay, which is supporting for the electricity. Okay, controlling the electricity. Okay, controlling the electricity and supporting for the electronic goods. ಓಕೆ, ಸೊ ಇಲ್ಲಿ ಏನಾಗ್ತದೆ, ಯಾವ್ದಾದ್ರು ಒಂದು ವಸ್ತು ಪಟಕ್ನ ನಿಮ್ ತಲೆಯಾಗ ಬರ್ತದ ಅಂತಂದ್ರೆ ಅದು ನಿಮ್ ತಲೆಯೊಳಗೆ ಕುಂತದ ಅಂತ ಹೇಳಿ. ಓಕೆ, ಇಟ್ ಮೇ ಬಿ ಬ್ರ್ಯಾಂಡ್. ಅದಕ್ಕೆ ಹೇಳ್ತಿಲ್ಲ, ಯಾವ್ದೋ ಒಂದು ನಾನು ಸಿಂಬಲ್ ಕೊಟ್ಟೆ. ಓಕೆ, ಈಗ ನಾನು ಹೇಳಿದೆ ನಿಮ್ಗೆ ಏನು, ಒಂದ್ ಸೆಕೆಂಡ್ ನಿಮ್ಗೆ ತೋರಿಸ್ತೀನಿ. ಇದು ನಾನು ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ. ಓಕೆ, ನಾನು ಈ ತರ ಮಾಡಿದಾರಪ್ಪ, ಇದು ಯಾವ್ದದ ರೀ? ಎಸ್ ಬ್ಯಾಂಕ್. ಎಸ್ ಬ್ಯಾಂಕ್, ವೆರಿ ಗುಡ್, ವಂಡರ್ಫುಲ್ ಪ್ರಕಾಶ್. ಮತ್ತೆ ಸರ್ ನಾಯ್ಕೋದು ಬರತ್ರಿ, ಸ್ವಲ್ಪ ರೌಂಡ್ ಇರತ್ರಿ ತಳ. ಹಾ ಓಕೆ, ವೆರಿ ಗುಡ್. ನೋಡಿ ಎಷ್ಟು ಡಿಫ್ರೆನ್ಸ್ ಅದ ನೋಡ್ರಿ. ಎಸ್, ಹಿಂಗ್ ಬರ್ತದೆ ಇಫ್ ಐ ಆಮ್ ನಾಟ್ ರಾಂಗ್. ಹೌದಾ ಇಲ್ಲ? ಇದೇ ಶೇಪ್ ಒಳಗಡೆ ಬರ್ತದೆ. ಇಲ್ಲಿ ನೋಡ್ರಿ. ಎಸ್, ಎಕ್ಸಾಕ್ಟ್ಲಿ ಮಿಸ್ಟರ್ ಪ್ರಕಾಶ್, ವೆರಿ ಗುಡ್. ಓಕೆ, ಇಲ್ಲಿ ನೋಡ್ರಿ, ಇಫ್ ಯು ಆರ್ ಮಾರ್ಕಿಂಗ್ ಲೈಕ್ ದಿಸ್, ದೆನ್ ವಿ ಸೇ ದಟ್ ದ ಎಸ್ ಬ್ಯಾಂಕ್. ಓಕೆ, ಅದನ್ನೇ ಸ್ವಲ್ಪ ನೀವು ಮೋಲ್ಡ್ ಮಾಡಿದ್ರಪ್ಪ ಅಂತ ವಿ ಕ್ಯಾನ್ ಸೇ ನೈಕಿ ಬ್ರ್ಯಾಂಡ್. ಸೊ ಇಲ್ಲಿ ನೋಡ್ರಿ ಎಷ್ಟು ಡಿಫ್ರೆನ್ಸ್. ಇದು ಬ್ಯಾಂಕಿಂಗ್ ಸೆಕ್ಟರ್ ಅದ ರೀ. ಆಮೇಲೆ ಇದು ಏನದಲ್ಲ, ದಟ್ ಈಸ್ ಅನ್ ಫುಟ್ವೇರ್ ಕಂಪನಿ. ಓಕೆ, ಜಸ್ಟ್ ಇಮ್ಯಾಜಿನ್. ಸೊ ನಾನು ಏನು ಇಲ್ಲಿ ಬರ್ದಿದ್ದೀನಿ ಹೇಳ್ರಿ ನೋಡೋಣ. Am I written here something? No, I just put the symbol here and you people can recognize that. Like this only I'm talking about. It may be this, or maybe it may be punchline also. Sometimes with the punchline also we can able to recognize the brand. Okay, sometimes we can recognize by the jingle also. Jingle ಅಂತಂದ್ರೆ ಮ್ಯೂಸಿಕ್ ರೀ. ಓಕೆ, ಜಿಂಗಲ್ ಅಂದ್ರೆ ಮ್ಯೂಸಿಕ್. ಆಮೇಲೆ ಈ ಸಿಂಬಾಲ್ಸ್ ನಾವು ಹೇಳಿದ ತಕ್ಷಣ, ಈಗ ನಾನೇನು ಬರೀ ಒಂದು ಸಿಂಬಾಲ್ ಕೊಟ್ಟೆ, ಈ ಸಿಂಬಾಲ್ ಕೊಟ್ಟಿದ ತಕ್ಷಣ ನೀವು ಹೇಳಿದ್ರಿ ಎಸ್ ಸರ್ ದಿಸ್ ಇಸ್ ಎಸ್ ಬ್ಯಾಂಕ್ ಅಂತ ಹೇಳಿದ್ರಿ. ಎಷ್ಟೋ ಜನ ಏನ್ ಹೇಳಿದ್ರಿ, ಪ್ರಕಾಶ್ ಹೇಳಿದ ಇದು ಏನದ ನೈಕಿ ಅಂತ ಹೇಳಿದ. ಸೊ ನಾನೇನ್ ಹೇಳಿದ್ದೀನಿ, ಇದೇ ತರ ಇವನ್ ಒಂದಿಷ್ಟು ಸ್ಮೆಲ್ ಮೇಲೆನೂ ಹೇಳ್ತೀರಿ ನೀವು ಇದೇ ಪ್ರಾಡಕ್ಟ್ ಅಂತ ಹೇಳಿ. ಆಮೇಲೆ ಒಂದಿಷ್ಟು ಶೇಪ್ ಮೇಲೆನೂ ಹೇಳ್ತೀರಿ ಇದೇ ಪ್ರಾಡಕ್ಟ್ ಅಂತ ಹೇಳಿ. ಒಂದಿಷ್ಟು ಜಿಂಗಲ್ ಅಂದ್ರೇನು ಮ್ಯೂಸಿಕ್ ಮೇಲೆನೂ ಹೇಳ್ತೀವಿ ನಾವು ಇದೇ ಪ್ರಾಡಕ್ಟ್ ಅಂತೇಳಿ. ನಾ ಹೇಳ್ತಿಲ್ಲ ನಿಮ್ಗೆ ಗೊತ್ತದ ಅಂತಂದ ತಕ್ಷಣ ನೀವು ಹೇಳಿದ್ದೀರಿ ವಾಷಿಂಗ್ ಪೌಡರ್ ನಿರ್ಮಾ ಅಂತ ಹೇಳಿ. ಓಕೆ, ಇಫ್ ವಿ ಹರ್ಡ್ ದಟ್ ಮ್ಯೂಸಿಕ್ ಯು ವಿಲ್ ಕಮ್ ಟು ನೋ ದಟ್ ದಿಸ್ ಇಸ್ ದ ಬ್ರ್ಯಾಂಡ್. ಸೊ ಬ್ರ್ಯಾಂಡ್ ಮೀನ್ಸ್ ಸಮಥಿಂಗ್, someone who can remain their particular product. ಓಕೆ, ಇಟ್ ಮೇ ಬಿ ನೇಮ್, ಯಾವ್ದಾದ್ರು ಒಂದು ನೆನಪಿಟ್ಟುಕೊಳ್ಳುವಂಥದ್ದು. ಓಕೆ, ಈಗ ನಾವು ಹೇಳಿದ್ವಿ ಅರ್ಧ ಆಪಲ್ ತೋರಿಸಿದ್ರಪ್ಪ ಅಂದ್ರೆ ನೀವು ಹೇಳ್ತೀವಿ ಆಪಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಇಮಿಡಿಯೇಟ್ಲಿ ಹೇಳ್ತೀರಿ ನೀವು. ಓಕೆ, ಬೇರೆ ನಾನು ರೈಟ್ ಸಿಂಬಲ್ ಕೊಟ್ಟನಪ್ಪ ಅಂದ್ರೆ ಇಮಿಡಿಯೇಟ್ಲಿ ಹೇಳಿದ್ರಿ ನೀವು ದಿಸ್ ಎಸ್ ಬ್ಯಾಂಕ್ ಅಂಡ್ ನೈಕಿ ಬ್ರ್ಯಾಂಡ್. ಓಕೆ, ನೈಕಿ ಬ್ರ್ಯಾಂಡ್ ಒಳಗೆ ಇನ್ನೊಂದು ಜಸ್ಟ್ ಡೂ ಇಟ್ ಅಂತೇಳಿ ಒಂದು ಪಂಚ್ ಲೈನ್ ಅದ. ಓಕೆ, ನಾನು ಬರೀ ಜಸ್ಟ್ ಡೂ ಇಟ್ ಅಂತಂದಪ್ಪ ಅಂತಂದ್ರೆ ನೀವು ಹೇಳ್ತೀರಿ ಎಷ್ಟೋ ಜನ ಸರ್ ಇದು ನೈಕಿ ಪ್ರಾಡಕ್ಟ್ ಅದ ಅಂತೇಳಿ. ಆಮ್ ಐ ರಿಟರ್ನ್ ದ ನೈಕಿ ಪ್ರಾಡಕ್ಟ್? ನೋ. So ultimately what I'm trying to say here is about this particular point: create or change a brand image. Okay, we need to create a brand image in the customer's mindset. This is very much important, guys. Idu bhala important ada. Punchline irbodu, logo irbodu, color irbodu, symbol irbodu, okay, or maybe fragrance irbodu, okay, or anything it may be, right? This is what we can say the brand image. Okay, so ಅವಾಗ ಏನಾಗ್ತದೆ, ಎಷ್ಟು ನಾವು ರಿಪೀಟೆಡ್ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ, ರಿಪೀಟೆಡ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಲ್ಲ, ಅವಾಗ ನಿಮ್ಮ ತಲೆಯಲ್ಲಿ. ಅದಕ್ಕೆ ಹೇಳಿದ್ನಲ್ಲ, ಈಗ ನಾನು ನಿಮ್ಗೆ ಕೇಳಿದೆ ಪ್ರಶ್ನೆ, ಯಾವ ಗಾಡಿ ತಗೋತೀರಿ ಅಂತಂದ್ರೆ ಇವನ್ ಅರ್ಜುನ್ ಹೇಳ್ತಾನ ಬುಲೆಟ್ ಅಂತೇಳಿ, ಇವನ್ ಪೂನಮ್ನು ಹೇಳ್ತಾಳ ಬುಲೆಟ್ ಅಂತೇಳಿ. ಯಾಕೆ? ಅದಕ್ಕಿಂತ ಕಾಸ್ಟ್ಲಿ ಬೈಕ್ಸು ಅದಾವು, ಅದಕ್ಕಿಂತ ಮಾಡರ್ನ್ ಬೈಕ್ಸು ಅದಾವು. ಯಾಕಂದ್ರೆ ಈಗ ಟ್ರೆಂಡ್ ಅದ, ಈಗ ಒಂದು ಯಂಗ್ ಜನರೇಷನ್ ಟ್ರೆಂಡ್ ಅದ, ಏನದ ಬುಲೆಟ್ ಅಂತ ಹೇಳಿ.
ಸೊ ಅದಕ್ಕಿಂತ ದೊಡ್ಡ ದೊಡ್ಡ ಗಾಡಿಗಳು ಅದಾವ, ಬಟ್ ಅದು ಒಮ್ಮೊಮ್ಮೆ ಏನ್ ಮಾಡ್ತೀವಿ ನಾವು ವಿಚಾರ ಮಾಡ್ತೀವಿ, ಅದು ನಾವು ತಗೊಂಡ್ರು ಕೂಡ ಈಗ ನಾವು ಹೇಳ್ತೀವಿ, ಎಷ್ಟೋ ಜನ ಹೇಳ್ತೀವಿ ನಾವು ಇನ್ ಜನರಲ್ ಆಗಿ, ಆನಿ ತಗೊಳ್ಳೋದು ದೊಡ್ಡದಲ್ಲ, ಆನಿ ಸಾಕೋದು ವಜ್ಜದ ಅಂತ ಹೇಳ್ತೀವಿ. ಅಂದ್ರೆ ಏನಿದ್ರ ಅರ್ಥ, ಸೊ ಆ ವಸ್ತುಗಳನ್ನ ತಗೊಳ್ಳೋದು ದೊಡ್ಡದಲ್ಲ, ಆ ವಸ್ತುಗಳನ್ನ ಮೇಂಟೈನ್ ಮಾಡೋದು ಕಷ್ಟ ಅದ. ಯಾಕಂದ್ರೆ ಅದ್ರ ಕನ್ಸಂಪ್ಷನ್ ಆಗ್ಲಿ, ಅದ್ರ ಮೈಲೇಜ್ ಆಗ್ಲಿ, ಆರ್ ಮೇ ಬಿ ಅದ್ರ ಸರ್ವಿಸ್ ಸೆಕ್ಟರ್ಸ್ ಆಗ್ಲಿ, ದಿಸ್ ಆಲ್ ಥಿಂಗ್ಸ್ ಇಟ್ ವಿಲ್ ಟೇಕ್ ಮಚ್ ಎಕ್ಸ್ಪೆನ್ಸಸ್. ಸೊ ದಟ್ಸ್ ದ ರೀಸನ್ ವಿ ಥಿಂಕ್ ಎವ್ರಿಥಿಂಗ್, ಯಾವಾಗ್ಲೂ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ಎಲ್ಲ ಅನಾಲಿಸಿಸ್ ಮಾಡಿ ನಾವು ಅದನ್ನ ಪರ್ಚೇಸ್ ಮಾಡ್ತೀವಿ. ಈ ಪ್ರಮೋಷನ್ ಆಕ್ಟಿವಿಟಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನೆಲ್ಲ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಒಂದು ಎಷ್ಟು ಸಾಧ್ಯದ ಅಷ್ಟು ಜನರಿಗೆ ರೀಚ್ ಆಗುವ ಹಾಗೆ, ಓಕೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮ್ಮ ಪ್ರಾಡಕ್ಟ್ ಅನ್ನ ಸೆಲ್ ಮಾಡ್ಲಿಕ್ಕೆ, ಅದೇ ರೀತಿಯಾಗಿ ಕಸ್ಟಮರ್ಸ್ ತಲೆಯಲ್ಲಿ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ. ಆಮೇಲೆ ಇನ್ನೊಂದು ಹೆಂಗದ ಅಂತಂದ್ರೆ ಇದು ಎಲ್ಲ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಮಾರ್ಕೆಟ್ ಶೇರ್ ಅನ್ನು ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯತೆ ಅದ. ಓಕೆ, ಎಷ್ಟು ಗ್ರಾಹಕರಿಗೆ ರೀಚ್ ಆಗ್ತೀರಿ, ಎಷ್ಟು ಪ್ರಮೋಷನ್ ಮಾಡ್ತೀರಿ, ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರಲ್ಲ, ಅದರಿಂದ ನಿಮ್ದು ಮಾರ್ಕೆಟ್ ವ್ಯಾಲ್ಯೂನು ಜಾಸ್ತಿ ಆಗ್ತದ. ಆಮೇಲೆ ನಿಮ್ಮ ಒಂದು ಪ್ರಾಡಕ್ಟ್ ಇಮೇಜ್ ಅನ್ನು ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಒಮ್ಮೊಮ್ಮೆ ಪ್ರಾಡಕ್ಟ್ ಇಮೇಜ್ ಜಾಸ್ತಿ ಆಗ್ತದೆ, ಒಮ್ಮೊಮ್ಮೆ ಕಂಪನಿ ಇಮೇಜ್ ಜಾಸ್ತಿ ಆಗ್ತದೆ. ಸೊ ಯು ನೋ ದಟ್ ದ ಡಿಫರೆನ್ಸ್ ಬಿಟ್ವೀನ್ ದ ಕಂಪನಿ ಅಂಡ್ ದ ಪ್ರಾಡಕ್ಟ್. Company is one and the product is comes under the company. Maybe you are manufacturing the various products that we can say product line. Okay, product line ಅಂತೇಳಿ ನಾವು ಹೇಳ್ತೀವಿ ಅದಕ್ಕೆ. ಸೊ ಪ್ರಾಡಕ್ಟ್ ಲೈನ್ ಅಲ್ಲಿ ಒಂದು ಕಂಪನಿ ಕೆಳಗಡೆ ಮೇ ಬಿ ವೇರಿಯಸ್ ಪ್ರಾಡಕ್ಟ್ಸ್ ಇರ್ಬೋದು, ಅದಕ್ಕೆ ನಾವು ಪ್ರಾಡಕ್ಟ್ ಲೈನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನೋಡಿದಾಗ ಸೊ ಅಬೌವ್ ದ ಲೈನ್, ಬಿಲೋ ದ ಲೈನ್ ನಾವು ಹೇಳಿದ್ವಿ, ನಾ ಅದೇ ಹೇಳಿದ್ನಲ್ಲ, ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ವಿ, ಆಮೇಲೆ ಪ್ರಮೋಷನ್ ಆಕ್ಟಿವಿಟೀಸ್ ಬಗ್ಗೆನೂ ಹೇಳಿದ್ವಿ. ಓಕೆ, ಸೊ ಇಲ್ಲಿ ಈ ಒಂದು ಅಬೌವ್ ದ ಲೈನ್ ಪ್ರಮೋಷನ್ ಅಲ್ಲಿ ಏನಿರ್ತದೆ ಅಂತಂದ್ರೆ, ದಿಸ್ ಯೂಸಸ್ ದ ಅಡ್ವರ್ಟೈಸ್ಮೆಂಟ್ ಮೀಡಿಯಾ ಓವರ್ ವಿಚ್ ಅ ಫರ್ಮ್ ಹ್ಯಾಸ್ ನೋ ಡೈರೆಕ್ಟ್ ಕಂಟ್ರೋಲ್, ಎಕ್ಸಾಂಪಲ್ ಟೆಲಿವಿಷನ್, ರೇಡಿಯೋ ಅಂಡ್ ದ ನ್ಯೂಸ್ ಪೇಪರ್. ಸೊ ಇಲ್ಲಿ ಕಂಟ್ರೋಲಿಂಗ್ ಇರಂಗಿಲ್ಲ, ಏನು ನಾವು ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಿ ನಾವು. ಓಕೆ, ಪ್ರಮೋಷನ್ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಆರ್ ದ ಪ್ರಮೋಷನ್ ಆಕ್ಟಿವಿಟೀಸ್ ಆರ್ ದ ಕ್ರಿಯೇಟಿಂಗ್ ದ ಅವೇರ್ನೆಸ್ ಇನ್ ದ ಮಾರ್ಕೆಟ್. ಇದು ನಾವು ಇನ್ ಜನರಲ್ ಆಗಿ ಹೇಳಿದ್ವಿ. ಅದರೊಳಗಡೆ ಇಲ್ಲಿ ಏನದ ಒಂದು ಏನ್ ಬರ್ತದ, ದಟ್ ಇಸ್ ಅ ಮೀಡಿಯಾ ಅಡ್ವರ್ಟೈಸ್ಮೆಂಟ್. ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಅಂತಂದ್ರೆ ಇಟ್ ಮೇ ಬಿ ಟೆಲಿವಿಷನ್, ಇಟ್ ಮೇ ಬಿ ರೇಡಿಯೋ ಅಡ್ವರ್ಟೈಸ್ಮೆಂಟ್, ಇಟ್ ಮೇ ಬಿ ಪ್ರಿಂಟ್ ಮೀಡಿಯಾ. ಪ್ರಿಂಟ್ ಮೀಡಿಯಾ ಅಂದ್ರೆ ಪೇಪರ್ ಒಳಗೆ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಅದಕ್ಕೆ ಕಂಟ್ರೋಲ್ ಇರುದಿಲ್ಲ. ನೀವೇನ್ ಮಾಡ್ತೀರಿ, ಮಾಸ್ ಆಗಿ ನೀವು ಕಳಿಸ್ತಿರ್ತೀರಿ, ಎಷ್ಟೋ ಮಂದಿ ನೋಡಿದ್ರು, ಎಷ್ಟೋ ಮಂದಿ ನೋಡಿಲ್ಲ. Okay, this is in generally we are doing the advertisement. Then second point is there's a below line promotion. Andreno, this uses the promotion media which the firm can control, for example direct mail or sales promotion or the sponsorship. So ಇಲ್ಲಿ ಏನ್ ಮಾಡ್ತೀವಿ, ಒಂದಿಷ್ಟು ಪ್ರಮೋಷನ್ ಏನ್ ಮಾಡ್ತೀವಿ ಮೀಡಿಯಾ ಥ್ರೂ ಮಾಡ್ತೀವಿ, ಒಂದಿಷ್ಟು ಏನ್ ಮಾಡ್ತೀವಿ ನಾವು ಪ್ರಮೋಷನ್ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತೀವಿ. ಇಟ್ ಮೇ ಬಿ ಡೈರೆಕ್ಟ್ ಮೇಲ್, ಡೈರೆಕ್ಟ್ಲಿ ನಾನು ಏನ್ ಮಾಡ್ತೀನಿ, ವಿನಾಯಕ್ಗೆ ನಾನು ಮೇಲ್ ಮಾಡ್ತೀನಿ, ಡೈರೆಕ್ಟ್ಲಿ ಪ್ರಕಾಶಿಗೆ ಮಾಡ್ತೀನಿ, ಇವ್ರಿಗೆ ಏನ್ ಮಾಡ್ತೀನಿ, ನಾನು ಡೈರೆಕ್ಟ್ ಅಪ್ರೋಚ್ ಆಗ್ತೀನಿ, ನಿನಗೆ ಬೇಕಾ ಇದು ಪ್ರಾಡಕ್ಟ್ ಅಂತೇಳಿ, ನನಗೆ ಅಲ್ಲಿ ಗೊತ್ತಾಗ್ತದೆ ಬೇಕು ಇಲ್ಲ ಅಂತೇಳಿ. ಓಕೆ, ದೆನ್ ಸೇಲ್ಸ್ ಪ್ರಮೋಷನ್ ಮಾಡ್ತೀವಿ. ಸೇಲ್ಸ್ ಪ್ರಮೋಷನ್ ಅಂತಂದ್ರೆ ಏನಾದ್ರೂ ಒಂದು ಆಕ್ಟಿವಿಟಿ ಮಾಡ್ತೀನಿ, ಓಕೆ, ಅಲ್ಲಿ ನಾನು ನಿಮ್ಗೆ ಏನದ ಆ ವಸ್ತುವನ್ನ ನಿಮಗೆ ರೀಚ್ ಆಗ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ. ಇನ್ನೊಂದು ಸ್ಪಾನ್ಸರ್ಶಿಪ್ ಅಂತ ಹೇಳ್ತೀವಿ. ಸ್ಪಾನ್ಸರ್ಶಿಪ್ ಅಂತಂದ್ರೆ ಈಗ ಒಂದು ದೊಡ್ಡ ಶಾಪಿಂಗ್ ಮಾಲ್ ಇದ್ದಲ್ಲಿ ನಮ್ಮ ವಸ್ತುಗಳನ್ನ ನಾವು ಏನ್ ಮಾಡ್ತೀವಿ, ಅಲ್ಲಿ ತಂದು ನಿಮಗೆ ಏನದ ಡೆಮೋನ್ಸ್ಟ್ರೇಷನ್ ಕೊಡ್ತೀವಿ. ಇಫ್ ಯು ವಾಂಟೆಡ್ ಯು ಕ್ಯಾನ್ ಬೈ ಇಟ್, ಆರ್ ಮೇ ಬಿ ಸ್ಮಾಲ್ ಏನೋ ಒಂದು ಕಾಫಿ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಅಂತೀವಿ, ಟೀ ಪೌಡರ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ. ಸೊ ಅವಾಗ ಏನ್ ಮಾಡ್ತೀನಿ, ಸ್ಯಾಂಪಲ್ಸ್ ಕೊಡ್ತೀನಿ ನಿಮಗೆ, ಸಣ್ಣ ಸಣ್ಣ ಸಾಚೆ ಮಾಡಿ ನಿಮ್ಗೆ ಸ್ಯಾಂಪಲ್ಸ್ ಕೊಡ್ತೀನಿ, ಅದನ್ನ ಸ್ಪಾನ್ಸರ್ ಮಾಡ್ತೀನಿ ನಾನು ನಿಮಗೆ. ಸೊ ನೀವು ಅದನ್ನ ಟೇಸ್ಟ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತದ, ಹಾ ಈ ವಸ್ತು ಚಲೋ ಅದ ಇಲ್ಲ ಅಂತೇಳಿ. ಸೊ ಅವಾಗ ಏನ್ ಮಾಡ್ತೀರಿ, ಯು ಸ್ಟಾರ್ಟೆಡ್ ಬಾಯಿಂಗ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಈಗ ಗೊತ್ತದ, ಈಗ ಯಾವುದು ಕಾಫಿ ಒಳಗ ಲ್ಯಾಬಿಸ್ಟಾ ಅಂತ ಒಂದು ಬ್ರ್ಯಾಂಡ್ ಬಂದಿದೆ, ಗೊತ್ತದ ರೀ? ಸೊ ದಿಸ್ ಇಸ್ ಅ ನ್ಯೂ ಬ್ರ್ಯಾಂಡ್, ಬ್ರೂ ಇತ್ತು ಮೊದಲು, ಓಕೆ, ಇದು ಹೊಸದಾಗಿ ಬಂದಿದೆ. ಸೊ ಇದನ್ನ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ನೋಡ್ತಾ ಇದ್ವಿ. ದಿಸ್ ಇಸ್ ಆಲ್ ಅಬೌಟ್ ದ ಪ್ರಮೋಷನ್ ಆಕ್ಟಿವಿಟೀಸ್. ಓಕೆ, next class we can discuss about the third level, okay, or maybe promotion activities in another advertisement, sales promotion, sponsorship, maybe direct mailing, or maybe public relationship. So either bagge discussion madoma. Okay, now time is running out, hardly 2 minutes is there. Okay, if you have any queries, any doubts, please let me know.